ಕ್ರಿಸ್ತಶಕ 1491ರಲ್ಲಿ ಎರಡನೇ ನರಸಿಂಹ ವಿಜಯನಗರದ ಸಿಂಹಾಸನಕ್ಕೆ ಬರ್ತಾನೆ. ಈತ ಸಿಂಹಾಸನಕ್ಕೆ ಬಂದಿದ್ರೂ ರಾಜಾಡಳಿತ ಎಲ್ಲ ಈತನ ದಂಡನಾಯಕನಾಗಿದ್ದಂತಹ ನರಸನಾಯಕನ ಕೈಯಲ್ಲಿರುತ್ತೆ. ಈ ಅಧಿಕಾರವನ್ನು ವಿರೋಧಿಸಿ ಎರಡನೇ ನರಸಿಂಹ ನರಸನಾಯಕನ ಮೇಲೆ ಸಂಶಯ ದಾಳಿನ ಮಾಡಿಸ್ತಾನೆ. ಈ ವಿಷಯ ತಿಳ್ಕೊಂಡಂತಹ ನರಸನಾಯಕ ಎರಡನೇ ನರಸಿಂಹನನ್ನು ಪುನಗೊಂಡದಲ್ಲಿ ಬಂಧಿಸ್ತಾನೆ. ಅನಂತರ ಕ್ರಿಸ್ತಶಕ 1503ರಲ್ಲಿ ನರಸನಾಯಕ ಮರಣವನ್ನು ಹೊಂದಿದ. ಇದಾದ 2 ವರ್ಷದಲ್ಲಿ ಅಂದರೆ ಕ್ರಿಸ್ತಶಕ 1503ರಲ್ಲಿ ಎರಡನೇ ನರಸಿಂಹ ಕಾರಾಗೃಹದಲ್ಲೇ ಕೊಲೆಯಾಗೋಗ್ತಾನೆ. ಅನಂತರ ನರಸನಾಯಕನ ಮಗ ವೀರ ನರಸಿಂಹ ತುಳುವ ಸಂತತಿಯನ್ನು ಸ್ಥಾಪನೆ ಮಾಡಿ ವಿಜಯನಗರದ ಸಿಂಹಾಸನವನ್ನೇರ್ತಾನೆ. ಈ ಎಲ್ಲ ವಿಷಯನ ನಾವು ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ತುಳುವ ಸಂತತಿ ಸ್ಥಾಪನೆ ಮಾಡಿದ ಮೇಲೆ ಏನಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ತುಳುವ ಸಂತತಿಯ ನರಸನಾಯಕನಿಗೆ ವೀರನರಸಿಂಹ ಮತ್ತು ಶ್ರೀಕೃಷ್ಣದೇವರಾಯ ಅನ್ನೋ ಇಬ್ಬರು ಮಕ್ಕಳಿದ್ರು. ಎರಡನೇ ನರಸಿಂಹನ ಕೊಲೆಯಾದ ನಂತರ ವೀರನರಸಿಂಹ ತುಳು ವಂಶವನ್ನು ಸ್ಥಾಪನೆ ಮಾಡಿ ವಿಜಯನಗರದ ಸಿಂಹಾಸನವನ್ನೇರಿದ. ಈತ ಪಟ್ಟಕ್ಕೆ ಬಂದಾಗ ಇವನ ಕಾಲದಲ್ಲಿ ಅನೇಕ ದಂಗೆಗಳು ಉಂಟಾದವು. ಈತ ಉಮ್ಮತ್ತೂರಿನ ಪಾಳೇಗಾರರ ದಂಗೆಯನ್ನು ಅಡಗಿಸಿದ. ಬಹಮನಿ ಸುಲ್ತಾನ ಯೂಸಫ್ ಆದಿಲ್ ಶಾ ಮುದುಗಲ್ ಮತ್ತು ರಾಯಚೂರು ಕೋಟೆಯನ್ನು ಮುತ್ತಿದಾಗ ವೀರನರಸಿಂಹನ ಸೇನಾನಿಯಾಗಿದ್ದಂತಹ ಅರವೀಡು ರಾಮರಾಯ ಅವರನ್ನು ಎದುರಿಸ್ತಾನೆ. ವೀರನರಸಿಂಹ ಕರಾವಳಿ ತೀರವನ್ನು ಅಭಿವೃದ್ಧಿಸಿ ಆಗ ತಾನೇ ಭಾರತಕ್ಕೆ ಬಂದಿದ್ದಂತಹ ಪೋರ್ಚುಗೀಸರೊಡನೆ ಸ್ನೇಹವನ್ನು ಬೆಳೆಸಿ ಉತ್ತಮ ಕುದುರೆ ತಳಿಗಳನ್ನು ಆಮದು ಕೂಡ ಮಾಡ್ಕೋತಾನೆ. ವೀರನರಸಿಂಹನ ಕೊನೆಗಾಲದಲ್ಲಿ ತನ್ನ ನಂತರ ತನ್ನ ಮಗನೇ ಸಿಂಹಾಸನಕ್ಕೆ ಬರಬೇಕು ಅಂತ ಹೇಳಿ ತನ್ನ ಸಹೋದರನಾಗಿದ್ದಂತಹ ಶ್ರೀಕೃಷ್ಣದೇವರಾಯರ ಕಣ್ಣು ಕೀಳಿಸುವಂತೆ ಮಂತ್ರಿ ತಿಮ್ಮರಸರಿಗೆ ಆಜ್ಞೆಯನ್ನು ಹೊರಡಿಸ್ತಾರೆ. ಆದರೆ ಈಗ ಮಾಡೋದರಿಂದ ಅಲ್ಲಲ್ಲಿ ಸಣ್ಣ ಪುಟ್ಟದಾಗಿ ಕೇಳಿಬರ್ತಾ ಇದ್ದಂತಹ ದಂಗೆ ಸದ್ದುಗಳು ದೊಡ್ಡದಾಗತ್ತೆ ಅಂತ ಭಾವಿಸಿದಂತಹ ಮಂತ್ರಿ ತಿಮ್ಮರಸರು ಮೇಕೆ ಕಣ್ಣುಗಳನ್ನು ತಂದು ತೋರಿಸಿ ವೀರನರಸಿಂಹರು ತೃಪ್ತಿಯಿಂದ ಮರಣವನ್ನಪ್ಪುವಂತೆ ಮಾಡ್ತಾರೆ. ಅನಂತರ ಸಹೋದರ ಶ್ರೀಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾರೆ. ಕ್ರಿಸ್ತಶಕ 1509 ಆಗಸ್ಟ್ 8ರಂದು ಶ್ರೀಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನಕ್ಕೆ ಬರ್ತಾರೆ. ಇವರು ಪಟ್ಟಕ್ಕೆ ಬಂದ ಕೂಡಲೇ ಇವರಿಗೆ ಸಮಸ್ಯೆಗಳ ಸೆರೆಮಾಲೆಯೇ ಕಾಯ್ತಾ ಇರುತ್ತೆ. ಇವರ ಹಿಂದೆ ವೀರನರಸಿಂಹರು ಸಾಮ್ರಾಜ್ಯವನ್ನು ಆಳ್ತಾ ಇದ್ದಾಗ ದಂಗೆ ಎದ್ದಿದ್ದಂತಹ ಪಾಳೇಗಾರರನ್ನು ವೀರನರಸಿಂಹರು ಅಡಗಿಸಿದರೂ ಸಾಮ್ರಾಜ್ಯದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿರಲಿಲ್ಲ. ಇದು ಶ್ರೀಕೃಷ್ಣದೇವರಾಯರ ಕಾಲದಲ್ಲೂ ಮುಂದುವರಿಯಿತು. ಸಾಮ್ರಾಜ್ಯದ ಈಶಾನ್ಯ ಗಡಿಭಾಗದಲ್ಲಿ ಗಜಪತಿ ರಾಜ ತನ್ನ ಅಧಿಕಾರವನ್ನು ಹೊಂದಿದ್ದ. ಬಿಜಾಪುರದ ಆದಿಲ್ ಶಾ ವಂಶದ ಸ್ಥಾಪಕ ಯೂಸಫ್ ಆದಿಲ್ ಶಾ ತನ್ನ ಸಾಮ್ರಾಜ್ಯನ ವಿಸ್ತಾರ ಮಾಡಬೇಕು ಅಂತ ಕಾಯ್ತಾ ಇದ್ದ. ಪಶ್ಚಿಮ ಕರಾವಳಿಯಲ್ಲಿ ಪೋರ್ಚುಗೀಸರು ಪ್ರಾಬಲ್ಯಕ್ಕೆ ಬರ್ತಾ ಇದ್ರು. ಕೃಷ್ಣದೇವರಾಯರು ಸಿಂಹಾಸನಕ್ಕೆ ಬಂದ ಕೂಡಲೇ ತನ್ನ ಸಾಮ್ರಾಜ್ಯದ ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಅಧಿಕಾರದಲ್ಲಿದ್ದಂತಹ ನೆರೆಹೊರೆಯ ರಾಜರೊಂದಿಗೆ ಯುದ್ಧಕ್ಕೆ ಮುಂದಾಗ್ತಾರೆ. ಬಿಜಾಪುರದ ಸುಲ್ತಾನ ಯೂಸಫ್ ಆದಿಲ್ ಖಾನ್ ಬಹಮನಿ ಸುಲ್ತಾನ ಮೊಹಮ್ಮದ್ ಶಾನ ಜೊತೆಗೂಡಿ ರಾಯರ ಮೇಲೆ ಯುದ್ಧವನ್ನು ಸಾರ್ತಾರೆ. ಕಾರಣ ಆಗ ತಾನೇ ಅಧಿಕಾರಕ್ಕೆ ಬಂದಿದ್ದಂತಹ ರಾಯರು ಅಸಮರ್ಥರೆಂಬ ಭಾವನೆ ಆತನದ್ದಾಗಿತ್ತು. ರಾಯರು ಅವನನ್ನು ದೋಣಿ ಕದನದಲ್ಲಿ ಸೋಲಿಸ್ತಾರೆ. ಮೊಹಮ್ಮದ್ ಆದಿಲ್ ಶಾ ಯುದ್ಧ ರಂಗದಿಂದ ಓಡಿ ಹೋಗ್ತಾನೆ. ಯೂಸಫ್ ಆದಿಲ್ ಖಾನ್ನನ್ನು ರಾಯರು ಬೆನ್ನಟ್ಟಿ ಹೋಗಿ ಕೋವಿಲ್ಕೊಂಡ ಎಂಬಲ್ಲಿ ಸೋಲಿಸ್ತಾರೆ. ಯೂಸಫ್ ಅಲ್ಲೇ ಮರಣವನ್ನಪ್ತಾನೆ. ಅನಂತರ ರಾಯರು 7,36,000 ಸೈನಿಕರೊಡನೆ ಹೊರಟು ಕೃಷ್ಣ ಮತ್ತು ತುಂಗಭದ್ರಾ ನದಿಯ ಮಧ್ಯ ಪ್ರದೇಶವಾದಂತಹ ದೋಅಬ್ ಪ್ರಾಂತ್ಯವನ್ನು ಆಕ್ರಮಿಸಿ ರಾಯಚೂರು, ಮುದುಗಲ್, ಗುಲ್ಬರ್ಗ, ಬಿಜಾಪುರ, ಬೀದರ್ ಹೀಗೆ ಮುಂತಾದ ಪ್ರಾಂತ್ಯಗಳನ್ನು ತಮ್ಮ ವಶ ಮಾಡ್ಕೋತಾರೆ. ರಾಯರು ಪೋರ್ಚುಗೀಸರೊಡನೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದರು. ಹಾಗೆಯೇ ಅರೇಬಿಯಾದಿಂದ ಯುದ್ಧಾಶ್ವಗಳನ್ನು ಪೋರ್ಚುಗೀಸರ ಕೈಯಲ್ಲಿ ತರಿಸ್ಕೊಂಡಿದ್ರು. ರಾಯರು ಪೋರ್ಚುಗೀಸರಿಗೆ ಬಿಜಾಪುರನ ಸುಲ್ತಾನ ಆಳ್ವಿಕೆಯಲ್ಲಿದ್ದಂತಹ ಗೋವಾವನ್ನು ಗೆಲ್ಲಲು ಸಹಾಯವನ್ನು ಮಾಡಿದರು. ಹಾಗೆ ಭಟ್ಕಳದಲ್ಲಿ ಒಂದು ವ್ಯಾಪಾರ ಕೊಠಡಿಯನ್ನು ನಿರ್ಮಿಸಲು ಅನುಮತಿಯನ್ನು ಕೂಡ ನೀಡಿದರು. ಹೀಗೆ ಸಾಗ್ತಾ ಇರಬೇಕಾದ್ರೆ
ಒರಿಸ್ಸಾದ ಗಜಪತಿ ಪ್ರತಾಪರುದ್ರ ಉದಯಗಿರಿ, ಕೊಂಡವೀಡು ಮತ್ತು ರಾಜಮಂಡ್ರಿಯನ್ನು ಗೆದ್ದು ಸ್ವತಂತ್ರವಾಗಿ ವರ್ತಿಸ್ತಾ ಇದ್ದ. ಪ್ರಬಲ ಸೈನ್ಯದೊಡನೆ ಹೊರಟಂತಹ ರಾಯರು ಗಜಪತಿಯನ್ನು ಸೋಲಿಸಿ ಉದಯಗಿರಿ ಕೋಟೆಯನ್ನು ತಮ್ಮ ವಶ ಮಾಡ್ಕೋತಾರೆ. ರಾಯರು ಗಜಪತಿಗಳೊಂದಿಗೆ ಯುದ್ಧದಲ್ಲಿ ಇದ್ದಾಗ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ಪುನಃ ರಾಯಚೂರನ್ನು ತನ್ನ ವಶ ಮಾಡ್ಕೋತಾನೆ. 10 ಲಕ್ಷ ಸೈನಿಕರೊಡನೆ ಬಂದಂತಹ ರಾಯರು ಇಸ್ಮಾಯಿಲ್ನನ್ನು ಭಯಂಕರವಾದ ರಾಯಚೂರು ಕದನದಲ್ಲಿ ಸೋಲಿಸ್ತಾರೆ. ಸುಲ್ತಾನ ರಣರಂಗದಿಂದ ಓಡಿ ಹೋಗ್ತಾನೆ. ರಾಯಚೂರು, ಮುದುಗಲ್ ಮತ್ತು ದೋಅಬ್ ಪ್ರಾಂತ್ಯ ಪುನಃ ರಾಯರ ವಶವಾಗುತ್ತೆ. ಸಿಂಹಳ ಅವಳ ದ್ವೀಪದಲ್ಲಿ ಪೌರವರು ದಂಗೆ ಎದ್ದು ಅಲ್ಲಿನ ವಿಜಯಬಾಹು ರಾಜರನ್ನು ಹೊರಹಾಕ್ತಾರೆ. ಅಲ್ಲಿಗೆ ಸೈನ್ಯದೊಡನೆ ಧಾವಿಸಿದಂತಹ ರಾಯರು ದಂಗೆಯನ್ನು ಅಡಗಿಸಿ ವಿಜಯಬಾಹು ಸ್ಥಾನದಲ್ಲಿ ಅವನ ಮಗ ಭುವನೈಕ್ಯ ಬಾಹುನನ್ನು ಅಧಿಕಾರಕ್ಕೆ ತರ್ತಾರೆ. ಹೀಗೆ ರಾಯರ ಕೀರ್ತಿ ವಿದೇಶದಲ್ಲೂ ಹರಡುತ್ತಿತ್ತು. ಅಲ್ಲದೆ ರಾಯರಿಗೆ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ಕೂಡ ಬಂದಿತು. ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಉತ್ತರದಲ್ಲಿ ಕೃಷ್ಣ ಗೋದಾವರಿಯಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಹಾಗೂ ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ವಿಶಾಖಪಟ್ಟಣಂವರೆಗೂ ವಿಸ್ತರಿಸಿತು. ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಭದ್ರತೆ ನೆಲೆಸಿತ್ತು. ಹಂಪಿ ಅವರ ರಾಜಧಾನಿಯಾಗಿತ್ತು. ರಾಯರಿಗೆ ಚಿನ್ನಾದೇವಿ, ತಿರುಮಲಾದೇವಿ ಅನ್ನೋ 2 ರಾಣಿಯರಿದ್ದರು. ಹಾಗೆಯೇ 2 ಹೆಣ್ಣು ಮಕ್ಕಳು ಮತ್ತು 2 ಗಂಡು ಮಕ್ಕಳಿದ್ದರು. ರಾಯರ ಅಂತಿಮ ದಿನಗಳು ತೃಪ್ತಿಕರವಾಗಿರಲಿಲ್ಲ. ಅವರ ಅನಾರೋಗ್ಯದ ಕಾರಣದಿಂದಾಗಿ ಅವರ 6 ವರ್ಷದ ಮಗನಾದಂತಹ ತಿರುಮಲನನ್ನು ಸಿಂಹಾಸನಕ್ಕೆ ತರ್ತಾರೆ. ಹೀಗೆ ಅಧಿಕಾರಕ್ಕೆ ಬಂದಂತಹ ತಿರುಮಲರು ಕೆಲವೇ ದಿನದಲ್ಲಿ ಸಾವನ್ನಪ್ತಾರೆ. ಕೆಲವರು ಹೇಳ್ತಾರೆ ಮಂತ್ರಿಗಳಾಗಿದ್ದಂತಹ ತಿಮ್ಮರಸರೇ ತಿರುಮಲರನ್ನು ಕೊಂದಿದ್ದು. ಯಾಕಂದರೆ ಮಂತ್ರಿಗಳಿಗೆ ತಿರುಮಲರು ಸಿಂಹಾಸನಕ್ಕೆ ಬಂದಿದ್ದು ಇಷ್ಟ ಇರಲಿಲ್ಲ. ಹೀಗಾಗಿ ಮಂತ್ರಿಗಳೇ ತಿರುಮಲರಿಗೆ ವಿಷ ನೀಡಿ ಕೊಂದರು ಅಂತಲೂ ಕೂಡ ಹೇಳ್ತಾರೆ. ಇದೇ ಸಂದೇಹದಲ್ಲಿ ಮಂತ್ರಿಗಳು ಮತ್ತು ಅವರ ಕುಟುಂಬಸ್ಥರನ್ನು ತಂದು ಕಾರಾಗೃಹಕ್ಕೆ ತಳ್ಳಿ ಅವರ ಕಣ್ಣುಗಳನ್ನು ಕೀಳಿಸ್ತಾರೆ. ಈ ಮಧ್ಯೆ ಅನಾರೋಗ್ಯದಿಂದಾಗಿ ರಾಯರು ಕ್ರಿಸ್ತಶಕ 1529ರಲ್ಲಿ ಮರಣವನ್ನಪ್ತಾರೆ. ಈ ಮರಣದೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಉಜ್ವಲ ವೈಭವ ಕಾಲ ಅಂತ್ಯಗೊಳ್ಳುತ್ತದೆ. ಶ್ರೀಕೃಷ್ಣದೇವರಾಯರು ಮರಣವನ್ನಪ್ಪಾದಮೇಲೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಾಯಿತು? ಮತ್ತೆ ಎದ್ದಂತಹ ರಾಜಮನೆತನ ಯಾವುದು? ಅಷ್ಟಕ್ಕೂ ವಿಜಯನಗರ ಸಾಮ್ರಾಜ್ಯ ಅವನತಿ ಹೇಗಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.